ಗ್ರಾಮಕ್ಕೆ ಸಾರೋಯ್ನರೆ ಬಂದರೆ ಕೇಳಿದರೆ ಮುಂದಿನ ದಿನಮಾನಗಳಲ್ಲಿ ಹಿಂದಾದ ಗೌಡ ಮುಂದಾಗಬೇಕು, ಮುಂದಾದ ಗೌಡ ಹಿಂದಾಗ್ತಾರೆ. ಕೂಲಿ ಮಾಡಿದವನು ಕುದುರೆ ಏರಬೇಕು, ಕುದುರೆ ಏರಿದವನು ಕೂಲಿ ಮಾಡಬೇಕು, ಹಣ ಮಾಡುತ್ತಿರುವನು ಸಾಲದ ಹೆಣ ನೋಡಬೇಕು. ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಪಾದಪೂಜೆ ಸೇವೆ ಮಾಡಿ ಬಂದಂತ ಗುರು ಹಿರಿಯರನ್ನ ಸತ್ಕರಿಸಿ ಊರು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಜಿನಗಳು ಬರೋದಿಲ್ಲ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಜಾತಿ ಜನಾಂಗದ ರಾಜಕೀಯ ಜನಾಂಗ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ. ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಮೊಬೈಲ್ಗೆ ನೆಟ್ ಮಾತ್ರ ಇರಬೇಕು. ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಣ್ರಯ್ಯ. ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗಬೇಕು. ಅತ್ತೆಯರಿಗೆಲ್ಲ ಬೂದಿಗುಂಡಿ, ಸೊಸೆಯರಿಗೆಲ್ಲ ತೂಗುಮಂಚ ಕಾಲ ಬಂದಿದೆ ಕಣ್ರ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಹಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಮೀನಾಕ್ಷಿ ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ 4 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡಬೇಕು. 3 ಲಯವಾಗಿ ಉಳಿಯೋದೊಬ್ಬರೇ ನೋಡಿ. ಅವರೇ ನಮ್ಮ ಈ ನಾಡಿಗೆ, ಈ ರಾಜ್ಯಕ್ಕೆ ಬರುವಂತ ವೀರ ವಸಂತರಾಯರು, ಕಲಿಯುಗ ಶರಣರು. ಅವರು ಹುಟ್ಟಿ ಬರುವಂತ ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ, ಧಾರವಾಡ ದಾರಿಯಾಗಿ, ಬಳ್ಳಾರಿ ಬಾಗಿಲಾಗಿ ಅವರು ಬಂದ ಕಾಲಕ್ಕೆ 3 ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ. ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು, ಎಣ್ಣೆ ಇಲ್ಲದ ದೀಪ ಲೋಕ ಬೀಳಬೇಕು, ಒಂದೇ ಗುಂಡಿಗೆ 9 ಹೆಣ ತುಂಬಬೇಕು, ಆಯುಧಗಳಿಗೆ ಮಾತಾಡ್ಬೇಕು ಅಂತ ಕಲ್ಲಿನ ಕೋಳಿ ಕೂಗಬೇಕು, ನಿಜವಾದ ಕಲ್ಲಿನ ಬಸವಣ್ಣ ಎಂದು ಗರ್ಕೆ ಹುಲ್ಲು ಮೇಯಬೇಕು. ಆಳು ಬಿದ್ದ ಗುಡಿಗಳೆಲ್ಲ ಪ್ರತ್ಯಕ್ಷವಾಗಿ ನಂದಿಯ ಬೆಟ್ಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆಳುಂಟು ಅನ್ನವಿಲ್ಲ, ಬಾವಿ ಉಂಟು ನೀರಿಲ್ಲ, ಗಂಡುಂಟು ಹೆಣ್ಣಿಲ್ಲ. ಒಂದು ಹೆಣ್ಣಿಗೆ 3 ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತ ಕಾಲ ಇದೆ ನೋಡಿ ಶರಣರೇ. ಮುಂದಿನ ಸ್ಥಾನಮಾನದಲ್ಲಿ 2050ನೇ ಇಸ್ವಿಗೆ ರೈತ ಬೆಳೆದಂತ ಬೆಳೆಗೆ ರೈತನೇ ಬೆಲೆ ಕೊಡುವಂತ ಒಂದು ಕಡಿಮೆ ಒಟ್ಟು ಮಾರಾಟವಾಗಿ ಕೂಡ ಬೀದಿ ಒತ್ತು ಮಾರಾಟವಾಗುವಂತ ಕಾಲ ಇದೆ. ಚಿನ್ನದ ಬೆಲೆ ಗಗನಕ್ಕೆ ಇರುವಂತ ಕಾಲ ಇದೆ. ಮಾನವರು ನೆಲೆಗಾಗಿ ಗುದ್ದಾಟ, ನೆಲೆಗಾಗಿ ಕಚ್ಚಾಟ, ಪರಾಗ್ರಹ ಸೇರುವಂತ ಕಾಲ ಇದೆ. ಮುಂದಿನ ದಿನಮಾನ 2050ನೇ ಇಸ್ವಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನಗಳು ಸಾಕಷ್ಟುಂಟು, ಕೇಳುವಂತ ಕಲಿಯುಗ ಅಲ್ಲ ಕಣ್ರಿ. ಈ ಊರಿಗೊಳ್ಳೇದಾಗ್ಲಿ, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಈ ಬೀದಿ ಈ ಓಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತೇಳಿ ಮುಂದೆ ಹೊಟ್ಟಿದೆ. ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ. ಒಬ್ಬೊಬ್ಬ ಮಗುರುವನು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಂದಿಯಾಗಿ ಹೋಗಿ ಹೆಣವಾಗಿ ಬರುವಂತ ಕಾಲ ಇದೆ. ದುರ್ಮರಣಗಳು, ಆಕ್ಸಿಡೆಂಟ್ಗಳು, ಮರಣಗಳು ಹೆಚ್ಚಾಗಿದೆ ಅಂತ ಶರಣರು 2025 ಆದಷ್ಟು ಹುಷಾರಾಗಿರಿ ಅಂತ ತಿಳಿಸ್ಕೊಟ್ಟಿದ್ದಾರೆ.